ಈ ಅಪ್ರೂವಲ್ ಪೆಂಡಿಂಗ್ ಇರೋದ್ರಿಂದ ನೀವೇನ್ ಮಾಡಿ ಒಂದ್ಸಲ ಇನ್ನೊಂದ್ಸಲ ಬ್ಯಾಕ್ ಮಾಡಿ ನೋಡಿ. ಈ ನಂಬರ್ ಏನಿದೆ ಈ ನಂಬರ್ಗೆ ಕಾಲ್ ಮಾಡಿ 9364102995 ಈ ನಂಬರ್ಗೆ ನೀವು ಟೆಲಿಗ್ರಾಮ್ ಮುಖಾಂತರ ಮೆಸೇಜ್ ಮಾಡಿ ಅವ್ರಿಗೆ. ಯಾಕಂದ್ರೆ ಆ ನಂಬರ್ ಈಗ ಸದ್ಯಕ್ಕೆ ವಾಟ್ಸ್ಆಪ್ ಪ್ರಾಬ್ಲಮ್ ಇದೆ, ಹಾಗಾಗಿ ನೀವು ಆ ನಂಬರ್ಗೆ ಟೆಲಿಗ್ರಾಮ್ ಮುಖಾಂತರ ತಿಳಿಸಿ ಅವ್ರು ನಿಮಗೆ ಮಾಹಿತಿ ಕೊಡ್ತಾರೆ. ಇಲ್ಲಾಂದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಬೆಳಿಗ್ಗೆ 9 ರಿಂದ ಸಂಜೆ 6 ಗಂಟೆ 7 ಗಂಟೆವರೆಗೂ ಕಾಲ್ ಮಾಡಿ ಅವ್ರು ನಿಮಗೆ ಅಪ್ರೂವಲ್ ಮಾಡ್ಕೊಡ್ತಾರೆ. ಹಲೋ ಸರ್, ನಾನು ನಾಗೇಶ್ ಮಾತಾಡೋದು. ಈಗ ಹೇಳಿದ್ನಲ್ಲ ಗಾಡಿ ನಂಬರ್ ಒಂಚೂರು ಅಪ್ರೂವಲ್ ಮಾಡಿ ಅದು. ಹೌದು ಸಡನ್ ಅಪ್ರೂವಲ್ ಆಯ್ತಾ? ಒಂದೇ ಒಂದು ಸೆಕೆಂಡ್. ಈಗ ಗೋ ಆನ್ಲೈನ್ ಕೊಟ್ಟರೆ ಹೋಗುತ್ತಾ? ಚೆಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಆತರ ಗೋ ಆನ್ಲೈನ್ ಅಂತ ಕೊಟ್ಟಾಗ ನೋಡಿ ಅದು ಆಕ್ಟಿವೇಟ್ ಆಗಿದೆ. ಇಲ್ಲಿ ಒಂದು ಪರ್ಮಿಷನ್ ಬರುತ್ತೆ. ಇಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಹಂಗೆ ಲೈನಲ್ಲಿ ಇದೆ ಸ್ನೇಹಿತರೆ. ನೋಡಿ ಈಗ ಅವರು ಗೋ ಆನ್ಲೈನ್ ಅಂತ ಅವ್ರು ಆಲ್ರೆಡಿ ಅಲ್ಲಿ ಅಪ್ರೂವಲ್ ಕೊಟ್ಟರು. ಆ ಕೊಟ್ಟ ತಕ್ಷಣ ನಮಗೆ ಈ ತರ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಇಲ್ಲೇನ್ ಮಾಡಬೇಕು, ಟೌನರ್ ಅನ್ನೋ ಅಪ್ಲಿಕೇಶನ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಇದ್ರ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ್ಮೇಲೆ ಇದನ್ನ ಡಿಸ್ಪ್ಲೇ ಓವರ್ ಅದರ್ ಆಪ್ಷನ್ ಇದೆ, ಅದನ್ನ ಆನ್ ಮಾಡ್ಕೊಬೇಕು. ಆನ್ ಮಾಡಿದ್ಮೇಲೆ ಬ್ಯಾಕ್ ಮಾಡಿ ನೋಡಿ, ಈ ರೀತಿ ಕಂಪ್ಲೀಟ್ ಆಗಿ ಬ್ಯಾಕ್ ಮಾಡಿ ನೋಡಿ. ಇವಾಗ ಇವರ ಮೊಬೈಲ್ ಬಂದು ಕಂಪ್ಲೀಟ್ ಆಗಿ ಆನ್ ಡ್ಯೂಟಿ ಬಂತು. ಇವಾಗ ಇಲ್ಲಿ ಮೀಟರ್ ಟ್ಯಾಕ್ಸಿ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಟಚ್ ಮಾಡಿ ಇವರು ಕೂಡ ಕಸ್ಟಮರ್ ಗಳಿಗೆ ಸರ್ವಿಸ್ ಕೊಡಬಹುದು. ನೋಡಿ ಇಲ್ಲಿ ಟ್ರಿಪ್ ಸ್ಟಾರ್ಟ್ ಅಂತ ಇದೆ, ಇದನ್ನ ಟಚ್ ಮಾಡಿದ್ರೆ ಟ್ರಿಪ್ ಕೂಡ ಸ್ಟಾರ್ಟ್ ಆಯ್ತು ನೋಡಿ. ಕಸ್ಟಮರ್ ನ ಆ ಲೊಕೇಶನ್ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿದ್ಮೇಲೆ ಇಲ್ಲಿ ಡ್ರಾಪ್ ಅಂತ ಕೊಡಿ. ನೀವು ಬೇಕಾದ್ರೆ ಪರೀಕ್ಷೆ ಮಾಡ್ಕೊಳ್ಳಿ, ಎಷ್ಟೆಲ್ಲ ಬೇಕಾದ್ರೆ ಪರೀಕ್ಷೆ ಮಾಡಿ. ನಿಮ್ಗೇನು ಅವ್ರು ಯಾರು ದಂಡ ಹಾಕಲ್ಲ, ಏನು ಮಾಡೋದಿಲ್ಲ. ಓಕೆನಾ? ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಒಂದು ಆಪ್ಷನ್ ಬಂದಿದೆ ರೈಟ್ ಸೈಡ್ ಅಲ್ಲಿ ಬಂದು, ನೀವೇನಾದ್ರು ಪಾರ್ಕಿಂಗ್ ಟೋಲ್ ದುಡ್ಡನ್ನ ಕೊಟ್ಟಿದ್ರೆ ಇಲ್ಲಿ ನೀವು ಟಚ್ ಮಾಡಿ. ಇಲ್ಲಿ ನೀವು ಟೋಲ್ ಇದ್ರೆ ಟೋಲ್, ಪಾರ್ಕಿಂಗ್ ಇದ್ರೆ ಪಾರ್ಕಿಂಗ್ ಕೊಡಬೇಕು. ಒಂದ್ ವೇಳೆ ನೀವು ಯಾವ್ದು ನೀವು ಪಾರ್ಕಿಂಗ್ ಟೋಲ್ ಕೊಟ್ಟಿಲ್ಲ ಅಂದ್ರೆ ಖಂಡಿತ ಅಲ್ಲಿ ಏನು ಹಾಕೋಕ್ ಹೋಗ್ಬೇಡಿ, ಇದು ಅದು ಫ್ರಾಡ್ ಆಗುತ್ತೆ. ಹಂಗೇನಾರ ಕೇಸ್ಗಳಾಗೈತು ಅಂದ್ರೆ ನಾವು ಖಂಡಿತ ನಿಮ್ಮ ಮೇಲೆ ಆಕ್ಷನ್ ತಗೊಂತೀವಿ. ಇನ್ನು ಈ ಕಡೆ ಇರೋದು ಲೆಫ್ಟ್ ಸೈಡ್ ಅಲ್ಲಿ ಇರೋದು ಕಸ್ಟಮರ್ ನೀವೇನಾದ್ರು ಡಿಸ್ಕೌಂಟ್ ಕೊಡ್ತೀನಿ ಅನ್ನೋದಾದ್ರೆ ನೀವು ಇಲ್ಲಿ ನೀವು ಡಿಸ್ಕೌಂಟ್ ನ ಕೊಡಬಹುದು. ಇನ್ನು ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ ಆಡ್ ರೈಡರ್ ಡೀಟೇಲ್ಸ್ ಅಂತ. ಈ ಜಾಗದಲ್ಲಿ ಕಸ್ಟಮರ್ ಹೆಸರನ್ನ ನೀವು ಕೊಡಬಹುದು. ಉದಾಹರಣೆಗೆ ನಾವು ನಂದೇ ಹಾಕ್ತೀನಿ ನೋಡಿ, ಇಲ್ಲಿ ನಾಗೇಶ್ ಅಂತ ಹಾಕೊಂಡೆ ಕಸ್ಟಮರ್ ಹೆಸರು. ಮೊಬೈಲ್ ನಂಬರ್ ಈಗ ನನ್ನ ನಂಬರ್ ಹಾಕೋದ್ ಬೇಡ, ನೀವು ಸಿಕ್ಕಾಪಟ್ಟೆ ಫೋನ್ ಮಾಡ್ಬಿಡ್ತೀರಾ. ಹಂಗಾಗಿ 1 2 3 4 5 6 7 8 9 10 ಟೋಟಲ್ ಆಗಿ 10 ನಂಬರ್ ಹಾಕ್ಬೇಕಾಗುತ್ತೆ. 10 ನಂಬರ್ ಹಾಕ್ಬೇಕು. ಹಂಗಾಗಿ ನಾನು 10 ನಂಬರ್ ಹಾಕ್ಬಿಟ್ಟು ಸೇವ್ ಅಂತ ಕೊಡ್ತೀನಿ. ಸೇವ್ ಅಂತ ಕೊಟ್ಮೇಲೆ ನೋಡಿ ಇಲ್ಲಿ ಕ್ರಿಯೇಟ್ ಇನ್ವಾಯ್ಸ್ ಅಂತ ಇದೆ. ಈ ಇನ್ವಾಯ್ಸ್ ಅಂತ ಕ್ಲಿಯರ್ ಮಾಡಿದ್ರೆ ಇಷ್ಟೇ, ನಿಮ್ ಕೆಲಸ ಮುಗೀತಿದೆ. ಇದಾದ್ಮೇಲೆ ಕಸ್ಟಮರ್ಗೆ ಏನಾದ್ರು ನೀವು ಅದನ್ನ ಬಿಲ್ ಕಳಿಸಬೇಕು ಅಂದ್ರೆ ಅಪ್ರೂವ್ ಅಂತ ಕೊಟ್ಬಿಟ್ಟು ಇಲ್ಲಿಂದ ಹೋಗಿ ಸೆಂಡ್ ವಾಟ್ಸ್ಆಪ್ ಅಂತ ಕೇಳುತ್ತೆ. ಈಗ ಇವ್ರ ನಂಬರ್ ಹೇಳ್ತೀನಿ, ಹೇಳಿ ಸರ್ ನಿಮ್ ನಂಬರ್. 8310 74 ಇದ್ರಲ್ಲಿ ವಾಟ್ಸ್ಆಪ್ ಆಯ್ತಾ? ನೋಡಿ, ಅವ್ರ ನಂಬರ್ ನ ಸೇವ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾರ್ದೋ ಕಸ್ಟಮರ್ದು ಅವ್ರ ನಂಬರ್ ಏನಾದ್ರು ನಿಮ್ಗೆ ಇದ್ರೆ ನೀವೇ ಡೈರೆಕ್ಟ್ ಆಗಿ ಅವ್ರ ನಂಬರ್ ನ ಎಂಟ್ರಿ ಮಾಡ್ಬಿಟ್ಟು ಹಿಂಗ್ ಸೆಂಡ್ ಮಾಡ್ಬಿಟ್ರೆ ನೋಡಿ ವಾಟ್ಸ್ಆಪ್ ಓಪನ್ ಆಗುತ್ತೆ. ನೋಡಿ ಜಸ್ಟ್ ಹಿಂಗ್ ಟಚ್ ಮಾಡಿದ್ರೆ ಲಿಂಕ್ ಕ್ಲಿಯರ್ ಆಗಿ ಕಸ್ಟಮರ್ ಹೊಂಟೋಯ್ತದು. ಅವರು ಈ ಅಪ್ಲಿಕೇಶನ್ ಹಿಂಗೆ ಅವ್ರ ಲಿಂಕ್ ನ ಟಚ್ ಮಾಡಿದಂಗೆ ಮೇಲೆ ನೋಡಿ ಇಲ್ಲಿ ಡೌನ್ಲೋಡ್ ಅಂತ ಕೇಳುತ್ತೆ. ನೋಡಿ ಟ್ರಿಪ್ ಡೀಟೇಲ್ಸ್, ಇವ್ರದ್ದು PDF ಇಲ್ಲ, ಇವ್ರದ್ದು ಇದ್ರಲ್ಲಿ ತಗೊಳ್ಳಿ. ನೀವು ಆಲ್ಮೋಸ್ಟ್ ನೀವು ಡ್ರೈವ್ ತಗೊಂಡ್ರೆ ಈ ರೀತಿ ಓಪನ್ ಬರುತ್ತೆ ನೋಡಿ, ಕ್ಲೀನ್ ಆಗಿ ಬಂತಿದ್ದು. ಇಷ್ಟೇ ನಿಮ್ ಕೆಲಸನೇ ಇಷ್ಟು ಬ್ರದರ್, ಬೇರೆ ಇನ್ನೇನಿಲ್ಲ. ನೀವು ಎಷ್ಟೆಲ್ಲ ಬೇಕಾದ್ರೆ ಟ್ರಿಪ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಎಷ್ಟೆಲ್ಲ ಬೇಕಾದ್ರೂ ಕ್ಲೋಸ್ ಮಾಡ್ಕೊಳ್ಳಿ. ನಿಮ್ ಕೈಲಿದೆ, ಕಲ್ತ್ಕೊಳ್ಳಿ ನೀವು.